ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಡಿಸೆಂಬರ್ 9th ಮಂಡೇ, ಬೇಬಿದು ಬರ್ಡೇ. ಹ್ಯಾಪಿ ಬರ್ಡೇ ಬೇಬಿ. ಫಸ್ಟ್ ಗಿಫ್ಟ್ ಫ್ರಮ್ ಯೋರ್ ಡ್ಯಾಡ್. ಕ್ಲೀನಾಗಿ ನಿಂತ್ಕೋ. ಏನಿರ್ಬೋದು ಗೆಸ್ ಮಾಡು. ಮಾಡೋದು ಇಲ್ಲ. ತೆಗಿ ಬೇಗ, ಜಲ್ದಿ ಓಪನ್ ಕರ್. ನಾನು ಮತ್ತೆ ಡುಮ್ಮು ಸ್ವಲ್ಪ ಗಿಫ್ಟ್ ತಗೊಬಂದಿದ್ವಿ ಬೇಬಿಗೆ ಅಂತ ಚಿಕ್ಕಪೇಟೆಯಲ್ಲಿ, ಮತ್ತೆ ನಾನು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿದ್ದೆ. ಸೊ ಅದನ್ನ ಇವಾಗ ಒಂದೊಂದೇ ಕೊಡ್ತಾ ಹೋಗ್ತೀವಿ. ಏನೇನೆಲ್ಲ ಇದೆ ಅಲ್ಲಿ ಹಿಂದೆ ತಿರುಗಿಸು, ಅದನ್ನ ತೆಗಿ ಪೇಪರ್ನ. ಆನ್ ಮಾಡು. ಯಾವುದು ಲೈಟ್ ಪಾಪ್ ಅಪ್ ಆಗುತ್ತೆ ಅದನ್ನ ನೀನು ಪಾಪ್ ಮಾಡ್ಬೇಕು ಹಿಂಗೆ. ಹಂಗೆ. ಏನಿರ್ಬೋದು? ಕನ್ನಡದಲ್ಲಿ ಮಾತಾಡ್ತೀರಾ ಮೇಡಮ್? ಇದು ಆಕ್ಚುಲಿ ಬೌಲಿಂಗ್ ಈ ತರ ತೋರಿಸ್ತೇನೆ ರೀ. ಕೆಳಗೆ ಇಟ್ಬಿಡಿ. ಚೆನ್ನಾಗಿದೆ ಡುಮ್ಮೋದು. ನೀ ನೋಡಿ ಬೇಬಿ, ಇಷ್ಟ ಆಯ್ತಾ ಬೇಬಿ? ಬೇಬೀಸ್ ನೆಕ್ಸ್ಟ್ ಗಿಫ್ಟ್ ಫ್ರಮ್ ಹರ್ ಡ್ಯಾಡ್. ಹ್ಯಾಪಿ ಬರ್ತ್ಡೇ. ಏನಿರ್ಬೋದು ಅದರಲ್ಲಿ? ಸಿಟ್ ಪ್ರಾಪರ್ಲಿ. ಓಪನ್ ಮಾಡಿ ಬೇಗ. ಏನ್ ನೋಡು. ಬಿಡದೆ ಈಗ ಮಾಮೂಲಿ ಗಂಟ್ಲು ಸಾಕಾಗಲ್ಲ ಅಂತ ಈ ಮೈಕಲ್ಲಿ ಹಾಕೊಂಡು ಕಿರ್ಚೋದು. ಗೈಸ್, ಇದು ಸ್ಪೀಕರು, ಅದು ಮೈಕ್. ಒಂದ್ ಸಾಂಗ್ ಹೇಳೋಣ. ಥ್ಯಾಂಕ್ ಯು ಅಪ್ಪ ಅಂತ ಹೇಳು. ಹಾಡು ಹೇಳೊಂದು. ಯಾವ್ದಾದ್ರು ಹೇಳು ಬೇಬಿ. ಸೊ ಇದು ನನ್ನ ಕಡೆಯಿಂದ ಗಿಫ್ಟ್ ತಗೋ ಬೇಬಿ. ಅದು ನನ್ನ ಕಡೆಯಿಂದ, ಇದು ನನ್ನ ಕಡೆಯಿಂದ, ಇದು ನನ್ನ ಕಡೆಯಿಂದ. ಇದೆರಡು ನನ್ನ ಗಿಫ್ಟು, ಇದು ಡುಮ್ಮುದ್ ಗಿಫ್ಟ್. ಚೆನ್ನಾಗಿದೆ ಡುಮ್ಮು? ಚೆನ್ನಾಗಿದೆ ಇಲ್ವಾ? ಇದು ಒಂದು ಜೀನ್ಸಿಗೆ ಟಾಪ್. ತೆಗೆದ್ಬಿಡು ಫುಲ್ಲು. ಹರಿಯೋ ಅವಶ್ಯಕತೆನೇ ಇಲ್ಲ, ಹಂಗೆ ತೆಗಿಬಹುದು. ಏನಿದೆ ತೋರ್ಸು. ಏನ್ ತೋರ್ಸು? ತೋರ್ಸ್ ಹೆಂಗಿದೆ ಎಲ್ಲ. ಫುಲ್ ವುಡನ್ ಜಾಮಿಟ್ರಿ ಬಾಕ್ಸ್ ತರ ಅಲ್ವಾ ಡುಮ್ಮು? ಇದು ಸ್ಕೇಲ್. ಇಷ್ಟ ಆಯ್ತಾ? ಇರು ಗಿಫ್ಟ್ ಓಪನ್ ಮಾಡಿ. ಹಾ, ಇದೇನಿದು? ಲುಕ್ ಅಟ್ ಅಪ್ಪಲ್ ನೋಡಿ ಇಲ್ಲಿ ಮೇಲೆ. ಈ ತರ ಇದೆ, ಹಿಂಗ್ ಬರುತ್ತೆ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ?
ಇಲ್ಲಿ ಇವತ್ತು ಬೆಳಗ್ಗೆನೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಟೈಮ್ ಆಗೋಯ್ತು, ಲೇಟಾಗಿ ಎದ್ದಿದ್ವಿ. ಹಂಗಾಗಿ ಇವಾಗ ಸಂಜೆ ಅಲ್ವಾ 6 o'clock ದೇವಸ್ಥಾನ ಎಲ್ಲ ಓಪನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ಮನೆಯಲ್ಲಿ ಏನು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಸೊ ಹಂಗಾಗಿ ಚಿಕ್ಕದಾಗಿ ಎಲ್ಲಾದರೂ ಆಚೆ ಡಿನ್ನರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಬೇಬಿನೂ ಆಲ್ರೆಡಿ ರೆಡಿ ಆಗಿದ್ದಾಳೆ, ಡುಮ್ಮುನೂ ಆಲ್ರೆಡಿ ರೆಡಿಯಾಗಿ ಅವರಿಬ್ಬರು ಆಚೆ ಇದ್ದಾರೆ. ಸೊ ಇವಾಗ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಡಿನ್ನರಿಗೆ ಹೋಗ್ತೀವಿ. ಸೊ ಇವತ್ತು ಹೇಗಿರುತ್ತೆ ಏನು ಅಂತ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ ಲೆಟ್ಸ್ ಗೋ. ಬೇಬಿನ ಆ್ಯಕ್ಚುಲಿ ಸೂಪರಾಗಿ ರೆಡಿ ಆಗಿದ್ದಾಳೆ. ಬರ್ಡೇದ ಡ್ರೆಸ್ ತೋರಿಸಿದ್ನಲ್ಲ ಅದಲ್ಲ, ಇನ್ನೊಂದು ಡ್ರೆಸ್ ತೊಗೊಂಡಿದ್ವಿ, ಅದನ್ನ ಹಾಕೊಂಡಿದ್ದಾಳೆ. ಬ್ಲ್ಯಾಕಲ್ಲಿ ರೆಡಿ ಆಗಿದ್ದಾಳೆ. ಬನ್ನಿ ಅವಳ ಔಟ್ಫಿಟ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ಇದು ನಮ್ಮ ಮನೆ ಹತ್ರನೇ ಇರೋದು ದೇವಸ್ಥಾನ. ಇಲ್ಲಿ ಆಂಜನೇಯ ಮತ್ತೆ ಶಿವನ ದೇವಸ್ಥಾನ ಎರಡೂ ಇದೆ. ಇಲ್ಲಿ ಶಿವ, ಗಣೇಶ, ಸುಬ್ರಹ್ಮಣ್ಯ ಮತ್ತೆ ಆಂಜನೇಯ ಎಲ್ಲಾನು ಕೂಡ ಇದೆ ಇಲ್ಲೇ. ಸೊ ಫಸ್ಟ್ ದರ್ಶನ ಮುಗಿಸ್ಕೊಬೇಡ ಅಂತ ಹೇಳಿ ಬಂದಿದ್ದೀವಿ. ಆನ್ ದ ವೇ ನಮ್ಮ ಮನೆ ಹತ್ರನೇ ಇರೋದು ಈ ದೇವಸ್ಥಾನ. ಇಲ್ಲಿ ಆಂಜನೇಯ ದೇವಸ್ಥಾನ ಇತ್ತು, ಬಟ್ ಇದೆ ಇವಾಗ್ಲೂ, ಬಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಇಲ್ಲಲ್ಲ. ನೋಡಿ, ಈ ಆಂಜನೇಯ ಸ್ಟ್ಯಾಚು ಮತ್ತೆ ಶ್ರೀಕೃಷ್ಣ. ಈಗ ಮನೆ ಹತ್ರನೇ ಇರೋದು ದೇವಸ್ಥಾನ. ಸೊ ಗೈಸ್, ಬೇಬಿದ ಔಟ್ಫಿಟ್ ನೋಡಿ. ಇಲ್ಲಿ ಈ ಕಡೆ ತಿರುಗಿ, ಶೋ ಮಿ ಔಟ್ಫಿಟ್ ಬೇಬಿ. ನೋಡಿ ಹಿಂಗಿದೆ, ಇದು ಬೇಬಿದು ಔಟ್ಫಿಟ್. ಶಿ ಇಸ್ ಲುಕಿಂಗ್ ವೆರಿ ಪ್ರಿಟಿ ಅಲ್ವಾ? ಎಲ್ಲ ಮ್ಯಾಚಿಂಗ್ ಶೂಸು ಎಲ್ಲ. ರೆಡಿ ಬೇಬಿ. ಅಲ್ಲಿ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಟೈಡ್, ಅಲ್ಲಿಗೆ ನಾವು ಬಂದಿರೋದು. ಕಿಚನ್ ಆ್ಯಂಡ್ ಬಾರ್ ಅಂತ. ಸೊ ಮೇಲ್ಗಡೆ ಫ್ಲೋರಲ್ಲಿದೆ. ಇಲ್ಲಿ ಕೆಳಗಡೆ ಆನಂದ್ ಸ್ವೀಟ್ಸ್ ಅಂತ ಕೂಡ ಇದೆ, ಏನೇನೋ ಇದೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬೈಕಲ್ಲಿ ಬಂದಿರೋದು ನಾವು. ಆ್ಯಕ್ಚುಲಿ ಬೈಕಲ್ಲಿ ಬಂದಿದ್ದೀವಿ. ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಇವಾಗ ಹೊರಡಬೇಕು. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ನೋಡೋಣ. ಬರ್ಡೇ ಇವತ್ತು. ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಈಗ ಲಿಫ್ಟ್ ಲಾಸ್ಟ್ ಫ್ಲೋರ್, ಥರ್ಡ್ ಫ್ಲೋರ್ ತಂದು ಹಾಕಿರಿ. ಬನ್ನಿ 3 ಜನ ಇಲ್ಲಿಗೆ. ಬೇಬಿ, ಹೌ ಆರ್ ಯು ಫೀಲಿಂಗ್? ಹ್ಯಾಪಿ. ಹಣವೇರ ಹಿಂಗ್ ಹೋಗುತ್ತಲ್ಲ. ಅಲೋವೆರಾ? ದಿಸ್ ಇಸ್ ನಾಟ್ ಅಲೋವೆರಾ ಬೇಬಿ. ಎಸ್ಕಲೇಟರ್ ಇದ್ ಲಿಫ್ಟ್ ಬೇಬಿ. ಅಲೋವೆರಾ ಅಂದ್ಬಿಟ್ಟಲ್ಲ. ಹೋಗ್ತಾ ಇದೀವಿ ಇವಾಗ. ಏನ್ ಬೇಬಿ ಇದಾ ಅಲ್ವಾ? ಮನೆ ತರ ಕಾಣಿಸ್ತಿದೆ. ಹೌದಾ? ಸೊ ಗೈಸ್, ಇದೆ ಕನ್ಫ್ಯೂಷನ್ ಇತ್ತು. ಐ ಶೋ ಯು. ಇದೆ ಆ್ಯಕ್ಚುಲಿ ಎಂಟ್ರೆನ್ಸ್. ಇದು ಇಲ್ಲಿ ನೋಡಿ TYD ಅಂತ ಬರೆದಿದ್ದಾರೆ. ಸೊ ಇಲ್ಲಿ ಒಳಗಡೆ ಹೋಗೋದು. ಗೋ ಗೈಸ್, ಹೆಂಗಿದೆ ನೋಡಿ. ಇಟ್ಸ್ ವೆರಿ ನೈಸ್. ಸೊ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಓಪನ್ ಸ್ಪೇಸ್ ಬೇಕು, ಹಂಗಾಗಿ ಆಚೆ ಹೋಗ್ತಿದ್ದೀವಿ. ನೋಡಿ ಈ ಥರ ಇದೆ. ಫೋಟೋಸನ್ನು ಕೆಳಗೆ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಯಾಕೋ ನೀಟಾಗಿ ಬರ್ತಾ ಇಲ್ಲ, ಫುಲ್ ಡಾರ್ಕ್ ಇದೆ. ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಲೆಟ್ಸ್ ಗೋ ಇನ್ ಸೈಡ್ ನಾವು. ಸೊ ನೋಡಿ ಆ್ಯಂಬಿಯನ್ಸ್ ಹೆಂಗಿದೆ. ನಾವು ಸ್ವಲ್ಪ ಬೆಳಕಿದ್ದಾಗಲೇ ಬರಬೇಕಿತ್ತು. ನಾನು ಇಲ್ಲಿಗೆ ಬರ್ತಾ ಇರೋದು ಫಸ್ಟ್ ಟೈಮು. ಆ್ಯಕ್ಚುಲಿ ನಂಗೆ ಇಲ್ಲಿ ವೈಬ್ಸ್ ಎಲ್ಲ ಇಷ್ಟ ಆಯಿತು, ಬಟ್ ಸ್ವಲ್ಪ ಬೇಗ ಬರಬೇಕಿತ್ತು ನಾವು. ಅಂದರೆ ಒಂದು 5 ಗಂಟೆ, 4:45 ಗಂಟೆ ಹಂಗೆ ಬಂದ್ಬಿಟ್ಟು ಒಂದು 7:30, 6 ಐತಿ ಹೋಗಿದ್ದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರ್ತಾ ಇತ್ತು ಆ ಬೆಳಕಲ್ಲಿ. ಬಟ್ ಇವಾಗ ನಾವು ಸ್ವಲ್ಪ ಲೇಟಾಗಿ ಬಂದಿದ್ರಿಂದ ಅಷ್ಟೊಂದು ಕ್ಯಾಮ್ರಾಗೆ ಅಷ್ಟು ನೀಟಾಗಿ ಕಾಣಿಸ್ತಿರ್ಲಿಲ್ಲ, ಬಟ್ ರಿಯಲ್ ಆಗಿ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಫಿಶ್ ಟ್ಯಾಂಕ್ ಆಗಿರ್ಬೋದು, ವಾಟರ್ ಫೌಂಟೇನ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿ ಲೈಟಿಂಗ್ಸ್ ಹಾಕಿದ್ರು, ನಂಗೆ ಇಷ್ಟ ಆಯಿತು. ಬಟ್ ಏನಂದರೆ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ವಿಡಿಯೋದಾಗಲಿ ಫೋಟೋಸ್ ಆಗಲಿ ಅಷ್ಟು ನೀಟಾಗಿ ಬರ್ತಿರ್ಲಿಲ್ಲ. ನೋಡಿ ಈ ರೀತಿ ಕಾಣಿಸ್ತಾ ಇತ್ತು. ಸೊ ಇವಾಗ ಫುಡ್ ಎಲ್ಲ ಆರ್ಡರ್ ಮಾಡಬೇಕು. ಅದಕ್ಕಿಂತ ಮುಂಚೆ ಯಾವ ರೀತಿ ಇದೆ ತೋರಿಸೋಣ ಅಂತ ಹೇಳ್ಬಿಟ್ಟು ಜಸ್ಟ್ ವಿಡಿಯೋ ಮಾಡ್ತಾ ಇದ್ದೆ. ನನ್ನ ಮಗಳಂತೂ ಈ ಫಿಶ್ ಟ್ಯಾಂಕಿಂದ ನಮ್ಮ ಕಡೆ ಬರ್ತಾನೆ ಇರಲಿಲ್ಲ, ಹೋಗಿ ಪದೇ ಅಲ್ಲೇ ನಿಂತ್ಕೊಂತ ಇರಲಿ. ಇವಾಗ ಫುಡ್ ಏನು ತೊಗೊತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾವು ತಗೊಂಡಿದ್ದು ಒಂದು ಈ ಸ್ಟ್ರಾಬೆರಿ ಫ್ಲೇವರ್ ಇರೋದು ಒಂದು ಮಾಕ್ಟೈಲ್ ತಗೊಂಡ್ವಿ. ಅದಾದ್ಮೇಲೆ ಅದು ಬಿಯರ್. ಸೊ ದಟ್ಸ್ ಫಾರ್ ಡುಮ್ಮು. ಆ್ಯಂಡ್ ಇಷ್ಟು ನಾವು ತಗೊಂಡಿರೋದು. ಇವರಿಬ್ರು ನೋಡಿ ಇಲ್ಲಿ ಯಾರೋ ಬೇಬಿಗೆ ವಿಶ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ.
ಸೊ ಈ ಸ್ಟ್ರಾಬೆರಿ ಫ್ಲೇವರ್ದು ಒಂದು ಮಾಕ್ಟೈಲು ನಾನು ಮತ್ತೆ ಬೇಬಿ ಇಬ್ರು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ. ಲಾಸ್ಟ್ ಟೈಮ್ ನಾನು ಬಿಗ್ ಬ್ರಿಸ್ಕಿಗೆ ಹೋದಾಗ ಅಲ್ಲೊಂದು ಕೊಕೊನಟ್ ಫ್ಲೇವರ್ದು ಯಾವುದೋ ಒಂದು ಮಾಕ್ಟೈಲ್ ತಗೊಂಡಿದ್ದೆ, ಅದು ಚೆನ್ನಾಗಿರ್ಲಿಲ್ಲ. ಸೊ ಇಲ್ಲೂ ಹಾಗೆ ಇರುತ್ತೇನೋ ಅಂತ ಅನ್ಕೊಂಡಿದ್ದೆ, ಬಟ್ ಇಟ್ ವಾಸ್ ವೆರಿ ಗುಡ್. ಅದಾದ್ಮೇಲೆ ಎಗ್ ಚಿಲ್ಲಿನ ಆರ್ಡರ್ ಮಾಡಿದ್ವಿ, ಸ್ಪೈಸಿ ಬೇಕು ಅಂತ ಹೇಳಿದ್ದೆ. ಎಗ್ಗಲ್ಲಿ ಬೇರೆದೇನಾದ್ರೂ ಐಟಮ್ಸ್ ಇದೆಯಾ ಅಂತ ನಾವು ಕೇಳಿದ್ವಿ, ಬಟ್ ಎಗ್ ರೆಸಿಪೀಸ್ ಯಾವುದೂ ಇಲ್ಲ, ಇದೊಂದು ಬಿಟ್ಟ ಅಂತ ಹೇಳಿದ್ರು. ಹಾಗಾಗಿ ಇದನ್ನೇ ತಗೊಂಡ್ವಿ. ಬೇಬಿಗೂ ಇಷ್ಟ ಆಯ್ತು, ಸ್ಪೈಸಿ ಜಾಸ್ತಿ ಹೇಳಿದೆ ನಾನು, ಅಂಡ್ ಡೊಮ್ಮಗೂ ಇಷ್ಟ ಆಯ್ತು. ಬೇಬಿ ಅಂತೂ ಸಖತ್ ಇಷ್ಟಪಟ್ಟು ತಿಂದ್ಲು. ಅದಾದ್ಮೇಲೆ ನಾವು ಮಶ್ರೂಮ್ ಏನಾದ್ರು ತಗೊಳ್ಳೋಣ ಅನ್ಕೊಂಡ್ವಿ, ಬಟ್ ಬೇಡ, ಯಾವುದೋ ನ್ಯಾಚುರಲ್ಸ್ ಯಾವುದೋ ಒಂದು ಸಿಗುತ್ತೆ ಅಂದ್ರು, ಅದ್ರದ್ದು ನನಗೆ ನೇಮ್ ಮರ್ತು ಬಿಟ್ಟಿದ್ದೀನಿ. ಇದು ಫೇಮಸ್ ಇದೆ ಅಂದ್ರು, ಹಂಗಾಗಿ ಇದನ್ನು ಆರ್ಡರ್ ಮಾಡಿದ್ವಿ. ಅದಾದ್ಮೇಲೆ ನಂಗೆ ತಿನ್ನಕ್ಕಾಗಲ್ಲ ಅನ್ಕೊಂಡಿದ್ವಿ, ಬಟ್ ಫೈನಲಿ 3 ಜನ ಸೇರಿ ಮುಗಿಸಿದ್ವಿ. ನೆಕ್ಸ್ಟ್ ಬೇಬಿಗೆ ಕೇಕ್ ಏನು ಕಟಿಂಗ್ ಮಾಡಿಸಿರ್ಲಿಲ್ವಲ್ಲ, ಹಂಗಾಗಿ ಇಲ್ಲೇ ಒಂದು ಡೆಸರ್ಟ್ ಆರ್ಡರ್ ಮಾಡಿದ್ವಿ. ಇದು ಕಾಫಿ ಫ್ಲೇವರು, ಚಿಕ್ಕದಾಗಿ ಒಂದೇ ಒಂದು ಪೀಸು. ಇಲ್ಲಿ 1/2 kg 1/4 kg ಎಲ್ಲ ಸಿಗುತ್ತೆ, ಬಟ್ ಅದೆಲ್ಲ ಬೇಡ ಅಂತ ಹೇಳಿ ನಾವೇ ಚಿಕ್ಕದಾಗಿ ಇದೊಂದು ಡೆಸರ್ಟ್ ತರಿಸಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡು ಇವಾಗ ತರಿಸಿದ್ವಿ. ಕಮ್ ಲೆಟ್ ಸೆಲೆಬ್ರೇಟ್. Happy birthday to you. Happy birthday to you. Happy birthday to you. Happy birthday, happy birthday, happy birthday to you. ಸೊ ಫೈನಲಿ ಕೇಕ್ ಕಟ್ ಮಾಡಿದ್ಲು. ನಾನು ವ್ಲಾಗ್ ಮಾಡ್ತಿದ್ದರಿಂದ ಅಲ್ಲಿ ಹೋಗಿ ನಿಂತ್ಕೊಂಡು ಕೇಕ್ ಕಟ್ ಮಾಡೋವಾಗ ನಿಂತ್ಕೊಳಕ್ ಆಗ್ಲಿಲ್ಲ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಅಲ್ಲಿ ಸ್ಟಾಫ್ ಇದ್ರಲ್ಲ, ಅವರು ನೀವು ಹೋಗಿ ಕೇಕ್ ತಿನ್ಸಿ ಮೇಡಮ್, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊಬೈಲ್ ಇಸ್ಕೊಂಡ್ರು. ಹಂಗಾಗಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಕೇಕ್ ತಿನ್ನಿಸ್ದೆ. ಆಕ್ಚುಲಿ ಜಸ್ಟ್ ಈ ತರ ಡೆಸರ್ಟ್ ಕೊಟ್ಬಿಟ್ಟು ಹ್ಯಾಪಿ ಬರ್ಡೇ ವಿಶ್ ಬರ್ದ್ಬಿಟ್ಟು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಈ ತರ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಫೈನಲ್ ಆಗಿ ಈ ತರ ಮಾಡಿದಾಗ ಸರ್ಪ್ರೈಸ್ ಅನ್ನಿಸ್ತು. ನನಗೆ ಆಕ್ಚುಲಿ ಖುಷಿ ಆಯ್ತು, ನಂಗೆ ಈ ತರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿರ್ಲಿಲ್ಲ. ಸೊ ಬೇಬಿಗೂ ಫುಲ್ ಖುಷಿ ಆಯ್ತು. ಇವಾಗ ಕೇಕ್ ತಿಂದ್ಬಿಟ್ಟು ಹೊರಡ್ಬೇಕು. ಸೊ ಮತ್ತೇನಾದ್ರು ಬೇಕಾ ಅಂತ ಕೇಳಿದ್ವಿ ಬೇಬಿಗೆ, ಅವಳು ಕೂಡ ಏನು ಬೇಡ ಸಾಕು ಅಂತ ಅಂದ್ಲು. ಹಂಗಾಗಿ ಇವಾಗ ಕೇಕ್ ಎಲ್ಲ ತಿಂದು ಮನೆಗೆ ಹೊರಡ್ಬೇಕು. ಬೇಬಿಗಂತೂ ಈ ಸಲ ಒಂಥರ ಡಿಫ್ರೆಂಟ್ ಆಗಿ ಕೇಕ್ ಕಟ್ ಮಾಡಿಸಿದ್ರಿಂದ ಅವಳಿಗಂತೂ ಸಖತ್ ಖುಷಿ ಆಯ್ತು. ಒನ್ ಟೈಮ್ ವಿಸಿಟ್ ಮಾಡಬಹುದು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ನೋಡಿ ಇಲ್ಲಿ. ಹಲೋ. ಸೊ ಇಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ. ನೋಡಿ ಬೇಬಿದು ಔಟ್ಫಿಟ್, ಇವಾಗ ನನ್ನ ಔಟ್ಫಿಟ್ ಜೀನ್ಸ್ ಮತ್ತೆ ಟಾಪ್. ಸೊ ವಿ ಆರ್ ಗೋಯಿಂಗ್ ನೌ. ಲೆಟ್ಸ್ ಗೋ. ಇಲ್ಲಿ ಕೂತಿಲ್ಲ. Let's go to home. Let's go to home. ಲೆಟ್ಸ್ ಗೋ ಟು ಹೋಮ್. ಇಷ್ಟ ಆಯ್ತು ನಿಮಗೆ ಸೆಲೆಬ್ರೇಷನ್? ಇಷ್ಟೇ celebration ಆ? ಇನ್ನೇನ್ ಮಾಡ್ಬೇಕು? ಏನೂ ಇಲ್ಲ. ನೈಸ್. ಇವಾಗ ಮಾಲಿಗೆ ಹೋಗ್ತಾ ಇದೀವಿ, ಭಾರತೀಯ ಮಾಲ್. ಏನಕ್ಕೆ ಹೋಗ್ತಿದೀವಿ ಅಂತ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಸಿ. ಸೊ ಇವಾಗ ಆಲ್ಮೋಸ್ಟ್ 8:30 ಆಗಿದೆ. ಇನ್ನೇನು ಕ್ಲೋಸಿಂಗ್ ಟೈಮು ಗೊತ್ತಿಲ್ಲ ಎಷ್ಟು ಗಂಟೆ ಕ್ಲೋಸಿಂಗ್ ಅಂತ, ಬಟ್ ಹೋಗ್ತಾ ಇದೀವಿ ಬೇಬಿಗೆ ಏನೋ ತೊಗೋಬೇಕಿತ್ತು ಅಂತ. ಬನ್ನಿ ಏನು ತೊಗೊತೀವಿ ಏನು ಎಲ್ಲ ತೋರಿಸ್ತೀನಿ ಅಲ್ವಾ ಬೇಬಿ? ಸೊ ಇವಾಗ ಇಲ್ಲಿ ಇಯರಿಂಗ್ಸು ಅಥವಾ ಏನಾದರೂ ತಗೊಳ್ಳೋಣ ಅಂತ ಬಂದ್ವಿ ಬೇಬಿಗೆ, ಸಿಲ್ವರ್ದು. ಇಲ್ಲಿ ಇಯರಿಂಗ್ಸ್ ಸಿಲ್ವರ್ ಆಗಿರ್ಬೋದು, ಅಥವಾ ಬ್ರೇಸ್ಲೆಟ್ಸ್ ಆಗಿರ್ಬೋದು, ಆ್ಯಂಕ್ಲೆಟ್ಸ್ ಆಗಿರ್ಬೋದು, ಫಿಂಗರಿಂಗ್ ಆಗಿರ್ಬೋದು, ಎಲ್ಲ ಚೆನ್ನಾಗಿರೋದು ಸಿಗುತ್ತೆ. ನಾನು ಇಲ್ಲಿ ಆಲ್ರೆಡಿ ತುಂಬ ಸಲ ಪರ್ಚೇಸ್ ಮಾಡಿದ್ದೀನಿ. ಸೊ ಇವಾಗ ನೋಡ್ತಾ ಇದೀವಿ ಯಾವ್ದು ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಅಂಡ್ ಇಲ್ಲಿ ಒನ್ ಪೀಸ್ ನಮ್ಗೆ ಇಷ್ಟ ಆಯ್ತು, ಈ ಚೈನು ಫ್ಲವರ್ ಇರೋದು. ಇದು ಆಕ್ಚುಲಿ ರೋಸ್ ಗೋಲ್ಡ್ ಇದೆ, ಇದು ಸಿಲ್ವರಿಗೆ ರೋಸ್ ಗೋಲ್ಡ್ ಪ್ಲೇಟೆಡ್. ಇಯರಿಂಗ್ಸ್ ಕೂಡ ಮ್ಯಾಚಿಂಗ್ ಇತ್ತು, ಬಟ್ ಅದು ಸ್ಟಡ್ ತರನೂ ಇತ್ತು, ಇನ್ನೊಂದು ಹ್ಯಾಂಗಿಂಗ್ ತರನೂ ಇತ್ತು. ಸೊ ಅದರಲ್ಲಿ ಸಿಲ್ವರ್ ಇರಲಿಲ್ಲ, ರೋಸ್ ಗೋಲ್ಡ್ ಮತ್ತೆ ಯೆಲ್ಲೋ ಗೋಲ್ಡ್ ಇರೋದಿತ್ತು, ಅಂದ್ರೆ ಯೆಲ್ಲೋ ಗೋಲ್ಡ್ ಪ್ಲೇಟೆಡ್ ಇರೋದು. ಬಟ್ ರೋಸ್ ಗೋಲ್ಡ್ ಪ್ಲೇಟೆಡ್ ಇರೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಅಂಡ್ ಇಲ್ಲಿ ಇಯರಿಂಗ್ಸು, ಫಿಂಗರ್ ರಿಂಗ್ ಆಗಿರ್ಬೋದು, ನೆಕ್ ಚೈನ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಕಲೆಕ್ಷನ್ ಸಿಗುತ್ತೆ. ಸಿಲ್ವರಿಗೆ ರೋಸ್ ಗೋಲ್ಡ್ ಪ್ಲೇಟೆಡ್, ಯೆಲ್ಲೋ ಗೋಲ್ಡ್ ಪ್ಲೇಟೆಡ್ ಕೂಡ ಇರುತ್ತೆ, ಸಿಲ್ವರ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಗೋಲ್ಡ್ ಕೂಡ ಇದೆ, 14 ಕ್ಯಾರೆಟ್, 18 ಕ್ಯಾರೆಟ್ ಅಂಡ್ 22 ಕ್ಯಾರೆಟ್ ಎಲ್ಲ. ಇಲ್ಲಿ ಒಂದು ನೋಡ್ತಿರ್ಬೋದು, ಈ ಪರ್ಲ್ ಇದೆಯಲ್ಲ 3 ಲೇಯರ್ಸ್, ಇದು ಆಲ್ರೆಡಿ ನಾನು ತಗೊಂಡಿದ್ದೀನಿ. ನನಗೆ ಆನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ರು 2 years ಬ್ಯಾಕು. ಅಂಡ್ ಇಲ್ಲೆಲ್ಲ ಗೋಲ್ಡ್ ವಿತ್ ಡೈಮಂಡ್ ಇಯರಿಂಗ್ಸ್, ಪೆಂಡೆಂಟ್ಸ್ ಎಲ್ಲ ಕೂಡ ಸಿಗುತ್ತೆ, ನೋಡ್ತಿರ್ಬೋದು. ಸೊ ಫೈನಲ್ ಆಗಿ ಇದೆಲ್ಲ ನೋಡ್ಕೊಂಡು ಅವಳಿಗೆ ಒಂದು
ನೆಕ್ ಚೈನು ಸರ ಮತ್ತು ಇಯರಿಂಗ್ಸ್ ಮ್ಯಾಚಿಂಗ್ ಇರೋದನ್ನ ತೊಗೊಂಡು ಅಲ್ಲಿಂದ ಹೊರಟ್ವಿ. ಯಾವುದು ಏನು ಅಂತ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಕೂಡ ಒಂದು ಗಿಫ್ಟ್ ತೊಗೊಂಡೆ ಬೇಬಿಗೆ. ಆ್ಯಂಡ್ ಶಿಲುನು ಒಂದು ಇಯರಿಂಗ್ಸ್ ಕೊಡ್ಸಿದ್ದಾಳೆ. ಸೊ ಅದು ಎಲ್ಲನೂ ಸೇರಿಸಿ ಒಟ್ಟಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಇವಾಗ ತೋರಿಸ್ತೀನಿ ಮನೆಗೆ ಹೋಗಿ ಏನು ತೊಗೊಂಡಿದ್ದೀನಿ, ಬೇಬಿಗೆ ಏನು ಗಿಫ್ಟ್ ಬಂದಿದೆ ಅಂತ. ಕಮ್ ಲೆಟ್ಸ್ ಗೋ ನೌ.